ಕೇವಲ ಈ ಒಂದು ವಿಡಿಯೋ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಖಂಡಿತವಾಗಲೂ ಕೂಡ ಈ ವಿಡಿಯೋದಲ್ಲಿ 5 ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಫಾಲೋ ಮಾಡೋದ್ರಿಂದ ಅಯ್ಯೋ ನನ್ನ ಜೀವನದಲ್ಲಿ ಏನು ಅದೃಷ್ಟನೇ ಇಲ್ಲ, ನನ್ನ ಜೀವನದಲ್ಲಿ ಏನು ಸಮೃದ್ಧಿನೇ ಇಲ್ಲ, ನಾನು ಇನ್ನೂ ಸೆಟ್ಲೇ ಆಗಿಲ್ಲ ಅಂತ ಅಂದ್ಕೊಂಡ್ರು, ನನ್ನ ಜೀವನದಲ್ಲಿ ಏನು ಪಾಸಿಟಿವ್ ಆಗಿ ನಡೀತಾ ಇಲ್ಲ ಅಂತ ಅಂದ್ಕೊಂಡ್ರು, ನಿಮ್ಮ ಜೀವನ ಬದಲಾಯಿಸೋದಕ್ಕೆ ಕೇವಲ 48 ದಿವಸದಲ್ಲಿ ಈ 5 ಸ್ಟೆಪ್ಗಳನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ 5 ಸ್ಟೆಪ್ಪಲ್ಲಿ ಏನೇನು ಇರುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯಾವ ಸಂಖ್ಯೆಯನ್ನು ಬಳಸ್ಕೋಬೇಕು, ನಿಮ್ಮ ಮೊಬೈಲ್ ನಂಬರ್ ಟೋಟಲ್ ಮಾಡಿದಾಗ ಯಾವ ಸಂಖ್ಯೆ ಬರಬೇಕು, ಗಾಡಿ ನಂಬರ್ ಟೋಟಲ್ ಮಾಡಿದಾಗ ಯಾವ ಸಂಖ್ಯೆ ಬರಬೇಕು, ಆ ಸಂಖ್ಯೆಯನ್ನು ಯಾವ ರೀತಿ ಯೂಸ್ ಮಾಡೋದು, ನೀವು ಯಾವ ಬಣ್ಣವನ್ನು ಉಪಯೋಗಿಸ್ಕೋಬೇಕು, ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ, ನಿಮಗೆ ಅದೃಷ್ಟ ತರುವಂತಹ ದೇವರು ಯಾರು, ಅವರ ಆರಾಧನೆಯನ್ನು ಹೇಗೆ ಮಾಡಬೇಕು, ನಿಮ್ಮ ಹೆಸರು ಜ್ಯೋತಿಷ್ಯ ಪ್ರಕಾರವಾಗಿ ನೀವು ಇಟ್ಕೊಂಡಿರ್ತೀರಿ, ಬಟ್ ನ್ಯೂಮರಾಲಜಿಕಲಿ ಅದು ಮ್ಯಾಚ್ ಆಗ್ತಾ ಇರೋದಿಲ್ಲ, ಆಗಲೂ ಕೂಡ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ನಿಮ್ಮ ಡೇಟ್ ಆಫ್ ಬರ್ತ್ ಜೊತೆಗೆ ನಿಮ್ಮ ಜ್ಯೋತಿಷ್ಯ ಶಾಸ್ತ್ರ, ನಿಮ್ಮ ರಾಶಿ ಪ್ರಕಾರವಾಗಿ ನಿಮ್ಮ ಹೆಸರನ್ನು ಯಾವ ರೀತಿ ಅಲೈನ್ ಮಾಡ್ಕೋಬೇಕು, ಇದೆಲ್ಲದರ ಜೊತೆಗೆ ನಿಮ್ಮಲ್ಲಿ ನೀವು ಮಾಡ್ಕೋಬೇಕಾಗಿರೋ ಬದಲಾವಣೆಗಳೇನು, ನೀವು ಧರಿಸ್ಕೊಳ್ಬೇಕಾಗಿರುವ ರತ್ನಗಳು ಯಾವುದು, ಎಲ್ಲವನ್ನು ಕೂಡ ಇಂದಿನ ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ನೀವು ಈಗ ಯಾವುದೇ ಪರಿಸ್ಥಿತಿಯಲ್ಲಿರಿ, ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಈ 5 ವಿಚಾರಗಳನ್ನು ನೀವು ಖಂಡಿತವಾಗ್ಲೂ ಫಾಲೋ ಮಾಡಿ. ನಿಮ್ಮ ಜೀವನ 48 ದಿವಸ ಬಿಟ್ಟು ಈ ರೀತಿಯಂತೂ ಖಂಡಿತವಾಗ್ಲೂ ಇರೋದಿಲ್ಲ. ನೀವು ಎತ್ತರಕ್ಕೇರಿರ್ತೀರಿ, ಒಂದು ಹಂತ ಆದರೂ ಮುಂದೆ ಹೋಗಿರ್ತೀರಿ ಅಂತ ಗ್ಯಾರಂಟಿಯನ್ನು ನಿಮಗೆ ಕೊಡ್ತಾ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಮೀನರಾಶಿ ವೀಕ್ಷಕರೆಲ್ಲರಿಗೂ ಕೂಡ ತುಂಬು ಹೃದಯದ ನಮಸ್ಕಾರಗಳು. ಮೊದಲನೇ ಸಾರಿ ನಮ್ಮ ಚಾನೆಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೀನರಾಶಿ ರಾಶಿ ಚಕ್ರದ ಕೊನೆಯ ರಾಶಿಯ ಗುರು ಆಧಿಪತ್ಯ ಹೊಂದಿರತಕ್ಕಂತಹ ರಾಶಿ ಇದಾಗಿರುತ್ತೆ. ಅತೀವ ಕಲ್ಪನಾಶೀಲತೆ ಅಂದರೆ ಕ್ರಿಯೇಟಿವಿಟಿ ಇರುತ್ತೆ, ಪ್ಲಸ್ 6th ಸೆನ್ಸ್ ಅನ್ನೋದು ಕೂಡ ನಿಮಗೆ ತುಂಬ ಚೆನ್ನಾಗಿರುವಂಥ ರಾಶಿ. ವಾಸ್ತವ ಜಗತ್ತಿನಲ್ಲಿ ತಮ್ಮದೇ ಆದಂತಹ ಒಂದು ಸುಂದರವಾದ ಕಾಲ್ಪನಿಕ ಲೋಕವನ್ನು ನೀವು ಸೃಷ್ಟಿಸಿಕೊಂಡು ಜೀವನವನ್ನು ನಡೆಸ್ತಾ ಇರ್ತೀರಿ. ಆಧ್ಯಾತ್ಮಿಕತೆ ಅನ್ನೋದು ಕೂಡ ಬಹಳ ಇಷ್ಟವಾಗಿರುತ್ತೆ, ಬಟ್ ಯಾರನ್ನ ಇಷ್ಟಪಡ್ತೀರಿ, ಯಾವ ದೇವರನ್ನು ಇಷ್ಟಪಡ್ತೀರಿ ಅಂತಕ್ಕಂಥದ್ದನ್ನು ಗೌಪ್ಯವಾಗಿ ಇಟ್ಟಿರ್ತೀರಿ. ಕೆಲವೊಬ್ಬರು ರಾಘವೇಂದ್ರ ಸ್ವಾಮಿಯ ಆರಾಧನೆಯನ್ನು ಕೂಡ ಯಥೇಚ್ಛವಾಗಿ ಮಾಡ್ತಾ ಇರ್ತಾರೆ. ಅಂತರ್ಜ್ಞಾನಿಗಳು ಕೂಡ ಆಗಿರ್ತೀರಿ, ಇಂಟ್ಯೂಟಿವ್ ಅಂತ ಹೇಳ್ತೀವಿ ನಿಮ್ಮನ್ನು. ತ್ಯಾಗ ಮನೋಭಾವ ಇರುತ್ತೆ, ತ್ಯಾಗ ಮಾಡ್ತಕ್ಕಂತಹ ಗುಣಧರ್ಮಗಳು ಕೂಡ ನಿಮ್ಮಲ್ಲಿ ಹೆಚ್ಚಾಗಿರುತ್ತೆ. ಅಂದರೆ ಯಾರನ್ನು ಕೂಡ ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ, ಸರಿಯಾದ ರೀತಿಯಲ್ಲಿ ಉಪಯೋಗಪಡಿಸ್ಕೊಳ್ತೀರಿ. ಅದರಲ್ಲೂ ಕೂಡ ಒಬ್ಬ ವ್ಯಕ್ತಿಯನ್ನು ವ್ಯಕ್ತಿಯ ಥರ ನೋಡ್ತೀರಿ, ಬಿಟ್ಟರೆ ಕೆಟ್ಟದಾಗಿ ಅವರ ಬಗ್ಗೆ ಯೋಚನೆ ಮಾಡೋದಿಲ್ಲ, ಪರಾಯಣವಾದ ಮಾಡೋದಿಲ್ಲ. ಯಾವುದೇ ವಿಚಾರ ಆದರೂ ಕೂಡ ಅಲ್ಲಿ ನಿಂತು ಅದನ್ನು ಎದುರಿಸುವ ಬದಲು ಅದನ್ನು ಸರಿಯಾದ ಸಮರ್ಥವಾಗಿ ಎದುರಿಸುವಂತಹ ವಿಚಾರ ನಿಮ್ಮಲ್ಲಿ ಹೆಚ್ಚಾಗಿರುತ್ತೆ. ಇಂತಹ ಒಂದು ಮೀನರಾಶಿಗೆ ಆಗಿ ಬರುವಂತಹ ಬಣ್ಣಗಳು ಹಳದಿ ಬಣ್ಣ, ಸ್ಯಾಫ್ರಾನ್ ಅಥವಾ ಆರೆಂಜ್ ಅಂತ ಹೇಳ್ತೇವೆ, ಬಿಳಿ ಬಣ್ಣ ನಿಮಗೆ ಶುಭವಾಗಿರುತ್ತೆ. ಈ ಎಲ್ಲ ಬಣ್ಣವನ್ನು ಎಲ್ಲಿ ಬಳಸ್ಕೋಬೇಕು ಅಂದರೆ ನಿಮ್ಮ ಮನೆ, ಗಾಡಿ, ನಿಮ್ಮ ಮೊಬೈಲ್, ಇದರಲ್ಲಿ ಯಥೇಚ್ಛವಾಗಿ ಈ ಬಣ್ಣ ಇದ್ದಾಗ ಅದೃಷ್ಟ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಶುಭ ಸಂಖ್ಯೆ 3, 7, 9 ಆಗಿರುತ್ತೆ. ಇದನ್ನು ನಿಮ್ಮ ಮೊಬೈಲ್ ನಂಬರ್ ಟೋಟಲ್ ಮಾಡಿದಾಗ, ಗಾಡಿ ನಂಬರ್ ಟೋಟಲ್ ಮಾಡಿದಾಗ, ನಿಮ್ಮ ಹೆಸರನ್ನು ಟೋಟಲ್ ಮಾಡಿದಾಗ ಈ ಸಂಖ್ಯೆಗಳು ಬಂದರೆ ಅತ್ಯಂತ ಶ್ರೇಷ್ಠ. ಹೆಚ್ಚಾಗಿ ಈ ದಿನ ಹುಟ್ಟಿದವರು ಚಾಚಿ, ದೋದ ಅಕ್ಷರಗಳಿಂದ ನಿಮ್ಮ ಹೆಸರನ್ನು ಇಟ್ಕೊಂಡಿರ್ತೀರಿ. ಈ ಅಕ್ಷರಗಳಲ್ಲಿ ನಿಮ್ಮ ಹೆಸರು ಇಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗುವಂಥ ಒಂದು ಹೆಸರು ನಿಮ್ಮ ಟೋಟಲ್ ಮಾಡಿದಾಗ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗೋ ಥರ ಇರಬೇಕಾಗುತ್ತೆ. ಇದ್ದಾಗ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗುವಂಥದ್ದು ನಿರ್ದಿಷ್ಟವಾಗಿರುತ್ತೆ. 100% ಆಗಿ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತೀನಿ. ಯಾವುದೇ ಕೆಲಸ ಮಾಡೋದಾದರೂ ಕೂಡ ಗುರುವಾರ ಅಥವಾ ಸೋಮವಾರ ದಿನ ಮಾಡ್ಕೊಳ್ಳಿ. ಮಹಾವಿಷ್ಣುವಿನ ಆರಾಧನೆ ಮಾಡ್ತಕ್ಕಂಥದ್ದು ನಿಮಗೆ ಅತ್ಯಂತ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಜೊತೆಗೆ ಗುರು ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ, ದತ್ತಾತ್ರೇಯ ಸ್ವಾಮಿ ಆರಾಧನೆ ಮಾಡಿದಾಗ ಗುರುವಾರದಂದು ಗುರುವಿನ ದರ್ಶನ ಮಾಡಿದಂಥದ್ದು ಶ್ರೇಷ್ಠ ಅಂತ ಹೇಳಲಾಗುತ್ತೆ. ದಕ್ಷಿಣಾಮೂರ್ತಿ ಆರಾಧನೆ ಮಾಡುವಂಥದ್ದು ಜ್ಞಾನ ಹಾಗೂ ಸ್ಥಿರತೆ ನಿಮ್ಮ ಜೀವನದಲ್ಲಿ ತಂದುಕೊಡುತ್ತೆ. ಹಾಗೆ ನೀವು ನಿಮ್ಮ ಜೀವನದಲ್ಲಿ ಮಾಡಬೇಕಾಗಿರುವ ಬದಲಾವಣೆಗಳೇನಪ್ಪ ಅಂದರೆ, ಬರೀ ಕಲ್ಪನಾ ಲೋಕದಲ್ಲಿ ಇರೋದರ ಬದಲು ನಿಜವಾದ ವಾಸ್ತವವನ್ನು ಅರ್ಥ ಮಾಡಿಕೊಂಡು ನನಗೆ ಲಾಟ್ರಿ ಹೊಡೆದು ಬಿಡ್ಬೋದು ಅಂತ ಯೋಚನೆ ಮಾಡೋ ಬದಲು ಕಷ್ಟಪಟ್ಟು ದುಡಿಯೋದೇ ಶುಭ ಅಂತ ಹೇಳ್ತೀನಿ. ಹಾಗೆ ಸಣ್ಣ ವಿಷಯವನ್ನು ಕೂಡ ಅತಿಯಾಗಿ ಭಾವುಕರಾಗಬೇಡಿ. ಜನರು ನಿಮ್ಮ ಮೃದು ಸ್ವಭಾವವನ್ನು ಲಾಭ ಪಡೆದು ಅದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರ್ತಾರೆ. ಅದನ್ನು ಮಾಡೋದಕ್ಕೆ ಯಾರಿಗೂ ಬಿಡಬೇಡಿ. ಸೋಮಾರಿತನವನ್ನು ಬಿಡಬೇಕಾಗತ್ತೆ, ಕೆಲಸ ಮಾಡೋದನ್ನು ಮುಂದೂಡೋದನ್ನು ಬಿಡಬೇಕಾಗತ್ತೆ, ಆಗ ಮಾತ್ರ ಶುಭವಾಗುತ್ತೆ. ಹಣಕಾಸಿನಲ್ಲಿ ಸ್ವಲ್ಪ ಶಿಸ್ತನ್ನು ಇಟ್ಕೋಬೇಕಾಗುತ್ತೆ. ಹಣ ಖರ್ಚು ಮಾಡುವಂಥದ್ದು ಯಾರೋ ಏನೋ ಹೇಳಿದ್ರು, ಅವ್ರು ತೊಗೊಂಡ್ರು, ಇವ್ರು ತೊಗೊಂಡ್ರು, ನಾನು ತೊಗೋಬೇಕು ಅಂತ ಹೇಳಿ ಮಾಡಬೇಡಿ. ನಿಮಗೆ ಯಾವುದು ಅವಶ್ಯಕತೆಯೋ ಅದನ್ನು ಮಾತ್ರ ಮಾಡಿ ಅಂತಕ್ಕಂಥ ಕಿವಿ ಮಾತನ್ನು ಹೇಳ್ತೀನಿ. ಜೊತೆಗೆ ಈ ಎಲ್ಲ ವಿಚಾರಗಳನ್ನು 48 ದಿವಸ ನೀವು ಪಾಲನೆ ಮಾಡ್ಕೊಂಡು ಬರಬೇಕಾಗತ್ತೆ. ಈ ಪ್ರಪಂಚ ಯಾವತ್ತು ಸೃಷ್ಟಿಯಾಯಿತೋ ಅವತ್ತಿಂದಲೂ ನಮ್ಮ ಭೂಗರ್ಭದಲ್ಲಿರ್ತಕ್ಕಂಥದ್ದು ಈ ರತ್ನಗಳು, ನವರತ್ನಗಳ ಬಗ್ಗೆ ನಾವು ಕೇಳಿದ್ದೇವೆ. ಈ ನವರತ್ನಗಳನ್ನು ಹಾಕಬೇಕು ಅಂದರೆ 15-20 ಸಾವಿರ ಖರ್ಚಾಗುತ್ತೆ 3 ಕ್ಯಾರೆಟ್ಗೆ. ಅದರ ಬದಲಾಗಿ ಉಪರತ್ನಗಳನ್ನು ನಿಮಗೆ ನಾನು ಸಜೆಸ್ಟ್ ಮಾಡ್ತಾ ಇರುವಂಥದ್ದು ಅದು ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು. ಬಹಳಷ್ಟು ಸಲ ಹೇಳಿದ್ದೇನೆ, ಅದರ ಫ್ರೀಕ್ವೆನ್ಸಿ ಏನು, ಅದರ ಉಪಯೋಗಗಳೇನು, ಅದರ ಲಾಭಗಳೇನು ಬಹಳಷ್ಟು ಸಲ ಹೇಳಿದ್ದೇನೆ. ಅದನ್ನು ನಿಮ್ಮ ರಾಶಿಯಾಧಿಪತಿ ಏನಿರುತ್ತೆ ಅದನ್ನು ಆಕ್ಟಿವೇಟ್ ಮಾಡುತ್ತೆ. ಪ್ಲಸ್ ಗುರುಬಲ ಅನ್ನೋದು ಹೆಚ್ಚು ಮಾಡ್ತಕ್ಕಂಥ ಬ್ರೇಸ್ಲೆಟ್ಗಳು ಇದಾಗಿರ್ತವೆ. ಇದನ್ನು ಧರಿಸ್ಕೊಳ್ಳೋದ್ರಿಂದ ಅತ್ಯಂತ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಎಲ್ಲರಿಗೂ ಶುಭವಾಗಲಿ.
ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.